ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇಲ್ಲಿ ದೇವ್ರುಗಳು ನೋಡಿ ನೀವು ಏನು ಹೇಳ್ತಿದ್ದಾರಲ್ಲ ಅಂತ ಅನ್ಕೋಬೋದು. ಧನುರ್ಮಾಸ ಪೂಜೆ ಬಗ್ಗೆ ಹೇಳ್ತಾ ಇದ್ದೇನೆ. ಮೊದಲಿಗೆ ನಾನು ಫಸ್ಟು ಮನೆ ದೇವ್ರನ್ನ, ಮನೇಲಿರ್ತಕ್ಕಂಥ ದೇವರು ಎಲ್ಲ ದೇವ್ರುಗಳನ್ನು ಪೂಜೆ ಮಾಡಿಕೊಂಡೆ. ಅದಕ್ಕೂ ಮೊದಲು ಮನೆ ಫಸ್ಟು ಸ್ವಚ್ಛ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಾದಮೇಲೆ ಮಡಿಯಿಂದ ಸ್ನಾನ ಮಾಡಿ ಮನೆ ದೇವರನ್ನೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ, ನಾನು ಮತ್ತು ನಮ್ಮ ಆಂಟಿ. ದೇವರ ಪೂಜೆಗೆ ಏನೇನು ಬೇಕಲ್ಲ ಅಷ್ಟನ್ನೆಲ್ಲ ತೊಗೊಂಡು, ಅಂದರೆ ತುಂಬ ಆಡಂಬರವಾಗಿನಲ್ಲ, ಸಿಂಪಲ್ಲಾಗಿ ದೇವ್ರ ಪೂಜೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತೊಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನಕ್ಕೆ ಯಾಕೆ ಹೊರಟ್ವಿ ಅಂದರೆ ಅಲ್ಲಿ ಅರಳಿ ಮರ ಇದೆ. ಈ ಧನುರ್ಮಾಸದ ವಿಶೇಷ ಅಂದರೆ ಮನೆಯಲ್ಲಿ ಪೂಜೆಯನ್ನು ಮುಗಿಸ್ಕೊಂಡಾದಮೇಲೆ ಅರಳಿ ಮರವನ್ನು ಹೋಗಿ ಮುಟ್ಟಿ ನಮಸ್ಕಾರ ಮಾಡಿ ಆ ಅರಳಿ ಮರಕ್ಕೆ ಪೂಜೆ ಸಲ್ಲಿಸ್ಕೊಂಬರೋದು. ಯಾಕೆ ಅರಳಿ ಮರಕ್ಕೆ ಅಂದರೆ, ಅರಳಿ ಮರದಲ್ಲಿ ಈ ಧನುರ್ಮಾಸದಲ್ಲಿ ವಿಷ್ಣು ದೇವ ಮಲಗಿರ್ತಾರಂತೆ. ವಿಷ್ಣು ದೇವನನ್ನು ಎಬ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಅದು ವಾಡಿಕೆ, ಪೂಜಾ ಪದ್ಧತಿ. ಈಗ ನಾವು ಹೋಗ್ತಾ ಇರೋದು ದೇವಸ್ಥಾನದ ರೋಡು. ತುಂಬ ಕತ್ಲೆ ಇತ್ತು. ಬ್ರಾಹ್ಮಿ ಮುಹೂರ್ತಲ್ಲೇ ಪೂಜೆ ಮುಗಿಸ್ಕೊಂಡು ಅಷ್ಟರೊಳಗೆ ಬೆಳಕಾಗೋದ್ರೊಳಗೆ ನಾವು ಅರಳಿ ಮರದ ಪೂಜೆ ಮುಗಿಸ್ಕೊಂಡು ನಮಸ್ಕಾರ ಮಾಡಿ ಬರಬೇಕು ಅಂತ ಹೊರಟಿದ್ವಿ. ಈ ಡಿಸೆಂಬರಲ್ಲಿ ಸೋಮವಾರದಿಂದ ಧನುರ್ಮಾಸ ಪ್ರಾರಂಭ ಆಗಿದೆ. ಇವತ್ತು ನನಗೆ ಸ್ಟಾರ್ಟಿಂಗೆಲ್ಲ ನನಗೆ ಧನುರ್ಮಾಸದ ಬಗ್ಗೆ ಹೇಳೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನನಗೆ ಅವಕಾಶ ಸಿಕ್ತು. ಈಗ ನೋಡಿ, ಜೊತೆಗೆ ನನಗೆ ಇನ್ನೊಬ್ಬರು ಬೇಕಿತ್ತು. ನನ್ನ ಪಾಡಿಗೆ ನಾನು ಪೂಜೆ ಮಾಡಬೇಕಾದ್ರೆ ವಿಡಿಯೋ ಎಲ್ಲ ಮಾಡಲಿಕ್ಕೆ ಒಬ್ಬರು ಬೇಕಿತ್ತು. ಹಾಗಾಗಿ ನನಗೆ ಆಂಟಿ ಮಗಳು ಹೆಲ್ಪ್ ಮಾಡಿದರು. ಈಗ ಬನ್ನಿ ದೇವಸ್ಥಾನದ ನಿಯರ್ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣಿಸ್ತಾ ಇರೋದು ಆಂಜನೇಯನ ದೇವಸ್ಥಾನ. ಆ ದೇವಸ್ಥಾನದ ಮುಂದುಗಡೆ ಅರಳಿ ಮರ ಇದೆ. ಅಲ್ಲಿ ನಾಗರಕಟ್ಟೆ ಅದೆಲ್ಲ ಇದೆ. ನಾವು ಬರ್ತಾ ಇರೋದು ಮೇನಾಗಿ ಅರಳಿ ಕಟ್ಟೆನ, ಅಂದರೆ ಅರಳಿ ಮರದ ಪೂಜೆಗೆ. ಆ ಪೂಜೆ ಮಾಡಿಬಿಟ್ಟು ವಿಷ್ಣು ದೇವನನ್ನು ಎಬ್ಸೋದಕ್ಕೆ ಬರ್ತಾ ಇದ್ದೀವಿ. ಅಂದರೆ ನಾವೇ ಎದ್ದೇಳಿಸೋದಂತಲ್ಲ, ಎಲ್ಲ ಭಕ್ತಾದಿಗಳದ್ದು ಅದು ಒಂದು ನಂಬಿಕೆ. ಈ ಧನುರ್ಮಾಸದಲ್ಲಿ ವಿಷ್ಣು ದೇವನನ್ನು ನಾವು ಎದ್ದೇಳಿಸ್ತೀವಿ, ನಮ್ಮನ್ನು ಕಾಪಾಡು ಅಂತೇಳಿ. ಇವ್ರು ನೋಡಿ ಆಲ್ರೆಡಿ ಪೂಜೆ ಮುಗಿಸಿ ಅರ್ಶಿನ ಕುಂಕುಮ ಕೊಟ್ಟು ಅಕ್ಷತೆನ ಅವ್ರಿಗೆ ಆಶೀರ್ವಾದದ ಥರ ಹಾಕ್ಸ್ಕೊತಾ ಇದ್ರು. ಅವ್ರದ್ದು ಆಲ್ರೆಡಿ ಮುಂಚೆ ಬಂದಿದ್ದರು, ಸೊ ಪೂಜೆ ಮುಗಿಸ್ಕೊಂಡು ಹೊರಟ್ರು ಅವರು. ಇಲ್ಲಿ ನೋಡಿ ಎಷ್ಟೊಂದು ಜನ ಆಲ್ರೆಡಿ ಪೂಜೆ ಮುಗಿಸ್ಬಿಟ್ಟಿದ್ರು. ಮೇಲ್ಗಡೆ ಇರೋದೇ ಅರಳಿ ಮರ. ಈ ಧನುರ್ಮಾಸದಲ್ಲಿ ಒಂದು ದಿನದ ಪೂಜೆ ನೋಡಿ, ಕೆಲವರು ಬೆಲ್ಲದ ಆರತಿ ಮಾಡಿದ್ದಾರೆ, ವಿಧವಾಗಿ ಅವರವರ ನೈವೇದ್ಯಗಳನ್ನು ಸಲ್ಲಿಸಿದ್ದಾರೆ. ಒಂದು ದಿನ ಮಾಡಿದರೆ ಪೂಜೆನ 1000 ಪೂಜೆಗೆ ಸಮ ಅಂತ ಹೇಳಿ ನನಗೆ ಹೇಳಿದರು ಒಬ್ಬರು, ಹೀಗೆ ಗೊತ್ತಿರೋರು. ತುಂಬ ಶ್ರೇಷ್ಠ ಅಂತೆ ಧನುರ್ಮಾಸದ ಪೂಜೆ. ಎಷ್ಟು ಚೆನ್ನಾಗಿ ಅಷ್ಟೊತ್ತಿಗೆ ಬೆಳಗ್ಗೆ 4 ಗಂಟೆಗೆ ಬಂದಿದ್ದರು, ಕೆಲವರು 4:15ಗೆ ಬಂದರು. ಒಟ್ಟು ಬೆಳಕು ಹರಿಯೋದ್ರೊಳಗೆಲ್ಲ ಬಂದು ಪೂಜೆ ಮಾಡಿ ಹೋಗ್ತಾ ಇದ್ದಾರೆ. ನಾವು ಕೂಡ ಆಲ್ರೆಡಿ 4:15 ಆಗಿತ್ತು, ಆವಾಗ ಹೋದ್ವಿ. ಸೊ ಇದನ್ನೆಲ್ಲ ನನ್ನ ಪಾಡಿಗೆ ನಾನು ಪೂಜೆ ಮಾಡ್ತಾಯಿದ್ದೆ, ನಾನು ಆಂಟಿ. ಆವಾಗ ನಮ್ಮ ಆಂಟಿ ಮಗಳು ವೀಡಿಯೋ ತಕ್ಕೊಂಡು ಅಂದರೆ ಕೆಲವೊಂದು ವೀಡಿಯೋನ ತಕ್ಕೋ ಅಂತ ಹೇಳಿದೆ. ಸೊ ಅವಳು ತೆಗೆದಿರೋದಿದೆಲ್ಲ. ನಾವು ಪೂಜೆ ಮುಗಿಸ್ಕೊಂಡು, ಅಂದರೆ ನಾವು ಪೂಜೆ ಮಾಡ್ಬೇಕಾದ್ರೆ ಇದೆಲ್ಲ ಗಮನಿಸಿಲ್ಲ. ಸೊ ಅವಳು ಏನು ತೆಗೆದ್ಲು ಏನು ಅಂತ ಗೊತ್ತಿಲ್ಲ. ಆದಷ್ಟು ಇದು ಪೂಜೆ ಬಗ್ಗೆ ಹೇಳಬೇಕು ಅನ್ನೋ ಕಾರಣಕ್ಕೆ ಅವಳು ತೆಗಿ ಅಂತ ಹೇಳಿದಕ್ಕೆ ಬಂದಿದ್ಲು. ಕೆಲವರು ಅವರವ್ರ ಗಂಡಂದ್ರ ಜೊತೆಗೂ ಬಂದಿದ್ದರು ಪೂಜೆ ಮಾಡೋದಕ್ಕೆ. ಯೂಶ್ವಲಿ ಗಂಡು ಮಕ್ಕಳು ಅಷ್ಟೊತ್ತಿಗೆ ಪಾಪ ಎದ್ದೇಳಲ್ಲ. ಕೆಲವರು ಆದ್ರೂ ಆಸಕ್ತಿಯಿಂದ ಬಂದದ್ದು ನೋಡಿ ಖುಷಿ ಆಯಿತು ನಮಗೂ. ನೋಡಿ ಇವರು ಜೊತೆಯಾಗಿ ಬಂದು ಪೂಜೆ ಮಾಡಿದರು. ಕೆಲವರು ಮಕ್ಕಳು ಅವ್ರ ತಂದೆಯರನ್ನು ಕರ್ಕೊಂಬಂದಿದ್ರು. ಆಮೇಲೆ ಅರಳಿ ಮರದ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಬಿಲ್ಪತ್ರೆ ಮರ ಇತ್ತು. ಸೊ ಅದಕ್ಕೆ ನಮಸ್ಕಾರ ಮಾಡಿದ್ವಿ. ಇಲ್ಲಿ ಆವಾಗಲೇ ಅರ್ಶಿನ ಕುಂಕುಮ ಕೊಟ್ಟರಲ್ಲ, ಅವರು ಧ್ಯಾನ ಮಾಡ್ಕೊತ ಕೂತಿದ್ರು. ಎಷ್ಟು ನಮ್ಮ ಹೆಣ್ಮಕ್ಳಿಗೆ ಒಂದು ಶ್ರದ್ಧೆ, ದೇವ್ರ ಪೂಜೆಯಲ್ಲಿ ಒಂದು ಏಕಾಗ್ರತೆ ಇರುತ್ತೆ ಅಂದರೆ, ಅಷ್ಟೊತ್ತಿಗೆ ಆ್ಯಕ್ಚುಲಿ ದೇವಸ್ಥಾನನ ಬಾಗಿಲು ಓಪನ್ ಮಾಡಿರಲ್ಲ. ನಾವು ಹೊರಗಿಂದನೇ ನಮಸ್ಕಾರ ಮಾಡಿಬಿಟ್ಟು ಆಂಜನೇಯಂಗೆ ಅಲ್ಲಿಂದನೇ ಪೂಜೆ ಸಲ್ಲಿಸಿಬಿಟ್ಟು, ಆಮೇಲೆ ಇಲ್ಲಿ ನವಗ್ರಹ ಇದೆಯಲ್ಲ ಅದನ್ನು 9 ಸರಿ ಅಂದರೆ ಪ್ರದಕ್ಷಿಣೆ ಹಾಕಿಬಿಟ್ಟು ಕಂಪ್ಲೀಟಾಗಿ ನಾವು ಪೂಜೆ ಮುಗಿಸ್ಕೊಂಡು ಲಾಸ್ಟಿಗೆ ಇಲ್ಲಿ ಕೂತು ಸ್ವಲ್ಪ ಹೊತ್ತು ನಾವು ಕೂಡ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮನೆ ಕಡೆ ಹೊರಟ್ವಿ. ಆಮೇಲೆ ಆಂಟಿ ಹೇಳಿದರು, ಇವತ್ತು ಸ್ವಲ್ಪ ಟೈಮ್ ಇದೆ, ಶಿವನ ದೇವಸ್ಥಾನಕ್ಕೂ ಹೋಗೋಣ ಅಂತ ಹೇಳಿದರು. ಆಂಜನೇಯ ದೇವಸ್ಥಾನ ಆದಮೇಲೆ ಶಿವ ಪಾರ್ವತಿ ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ದಾವಣಗೆರೆಯಲ್ಲಿ ವಿದ್ಯಾನಗರದಲ್ಲಿ ಇದೆ ಶಿವ ಪಾರ್ವತಿ ದೇವಸ್ಥಾನ. ನಾವು ಅದನ್ನು ಫ್ಯಾಮಿಲಿ ಟೆಂಪಲ್ ಅಂತ ಹೇಳಿ ಕರಿತೇವೆ. ಈಗ ಹೋಗ್ತಾ ಇರೋದು ಶಿವನ ದೇವಸ್ಥಾನಕ್ಕೆ. ನಾವು ಎಲ್ಲದಕ್ಕೂ ಹೋಗ್ಬೇಕಂತೇನಿಲ್ಲ, ಮನೇಲಿ ಪೂಜೆ ಮುಗಿಸ್ಕೊಂಡು ಅರಳಿ ಮರಕ್ಕೆ ಬಂದು ನಮಸ್ಕಾರ ಮಾಡಿ ಪೂಜೆ ಮುಗಿಸ್ಕೊಂಡು ಹೋದರೆ ಅಷ್ಟು ಮಾಡಿದರೂ ಸಾಕು. ಟೈಮ್ ಇತ್ತಲ್ಲ, ಹಾಗಾಗಿ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತಂದೇಳಿ ಹೊರಟ್ವಿ. ಆಲ್ರೆಡಿ ತುಂಬ ಜನ ಹೋಗ್ತಾಯಿದ್ರು ಅಷ್ಟೊತ್ತಿಗೆ. ಅಂದರೆ ಬೆಳಕರಷ್ಟೊತ್ತು ಇಷ್ಟೊಂದು ಜನನ ಅಂತ ಅನ್ನಿಸ್ತು. ಸೊ ಶಿವನ ದೇವಸ್ಥಾನನೇ ನಾವು ಬಾಗಿಲು ತೆಗೆದಿರಲಿಲ್ಲ.
ಅಲ್ಲೂ ಕೂಡ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿಕೊಂಡು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಅಲ್ಲೂ ಕೂಡ ಆಲ್ರೆಡಿ ಎಷ್ಟೊಂದು ಜನ ಬಂದಿದ್ದರು. ಪೂಜೆ ಮುಗಿಸ್ಕೊಂಡು ನಾನು ಆಂಟಿ ಮನೆ ಕಡೆ ಹೊರಟ್ವಿ. ಈ ರೀತಿಯಾಗಿ ಧನುರ್ಮಾಸದ ಪೂಜೆ ನಾವು 4ನೇ ದಿನದ ಪೂಜೆನ ಪ್ರಾರಂಭ ಮಾಡಿ ಮುಗಿಸಿದ್ವಿ. ಸೊ ನಿಮಗೂ ಧನುರ್ಮಾಸ ಪೂಜೆ ಇಷ್ಟ ಆದರೆ, ಯಾರಿಗೆಲ್ಲ ಆಸಕ್ತಿ ಇದೆ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ, ಹೆಣ್ಮಕ್ಳು ಎಷ್ಟು ಬೇಗ ಎದ್ದು ಬಂದು ಪೂಜೆ ಮಾಡ್ತಿರ್ತಾರೆ. ಪಾಪ ಡೇ ಫುಲ್ಲು ಕೆಲಸ ಮಾಡಿರ್ತಾರೆ, ಆದ್ರೂ ಪೂಜೆ ಅಂದರೆ ನಮ್ಮ ಹೆಣ್ಮಕ್ಳು ಎಂದಕ್ಕೆ ಸರಿಯಲ್ಲ. ಅಷ್ಟು ದೇವರಲ್ಲಿ ಒಂದು ಭಕ್ತಿ ಅಂತ ಹೇಳ್ಬೋದು. ನಮಸ್ತೆ ಎಲ್ಲರಿಗೂ.